ಈಗ ನಾನು ಡಿಸ್ಕ್ರಿಪ್ಷನ್ ಕೊಟ್ಟ ಆಲ್ ಮೆಟೀರಿಯಲ್ಸ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸೆಲ್ ಫೈಲ್ ಓಪನ್ ಆಗುತ್ತೆ. ಅದನ್ನು ಅಲೈಟ್ ಮೋಷನ್ ಒಳಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಮೊದಲು ಅಲೈಟ್ ಮೋಷನ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಟೆಂಪ್ಲೇಟ್ಸ್ ಅಂತ ಇದೆಲ್ಲ ಕೆಳಗೆ ಇದನ್ನು ಕ್ಲಿಕ್ ಮಾಡಿ. ಅಪ್ಲೋಡ್ ಎಕ್ಸೆಲ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸೆಲ್ ಫೈಲ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸೆಲ್ ಫೈಲ್ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಈಗ ಬರುತ್ತೆ. ಈ ಎಕ್ಸ್ಎಂಎಲ್ ಫೈಲು ಯಾವುದು ನಿಮಗೆ ಕಾಣಿಸೋದಿಲ್ಲ. ಮೊದಲು ಇಲ್ಲಿ ನಾನು ಒಂದು ವಿಡಿಯೋ ಕಟ್ಟಿರ್ತೇನೆ, ಆ ವಿಡಿಯೋ ಕ್ಲಿಪ್ ಅನ್ನು ಆಡ್ ಮಾಡ್ಕೊಳ್ಳಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ವಿಡಿಯೋ ಕ್ಲಿಪ್ ನಿಮಗೆ ಯಾವ ಫೋಲ್ಡರ್ ಇದೆ ಎಂದು ನೋಡ್ಕೊಳ್ಳಿ. ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡ್ತೇನೆ. ಮೊದಲು ಇವುಗಳನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ, ಈ ಸಾಂಗು. ಈಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ವಿಡಿಯೋ ಕ್ಲಿಪ್ ಕೊಡುತ್ತೇನೆ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ಫೋಟೋಸ್ ಹತ್ತಿರಕ್ಕೆ ಬನ್ನಿ. ಈಗ ಇಲ್ಲಿ ನೀವು ಫೋಟೋವನ್ನು ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕಲರ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋಟೋಗಳು ಯಾವ ಗ್ಯಾಲರಿಯಲ್ಲಿ ಇದಾವೋ ಚೆನ್ನಾಗಿ ನೋಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಹೀಗೆ ಎಲ್ಲ ಫೋಟೋಗಳನ್ನು ರಿಪ್ಲೇಸ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನಿಮ್ಮ ಎಲ್ಲ ಫೋಟೋಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಸೇಮ್ ಪ್ರಾಸೆಸ್ ಇರುತ್ತೆ. ಒಂದು 4-5 ಫೋಟೋಗಳು ಇದಕ್ಕೆ ಸರಿ ಹೋಗುತ್ತವೆ. ಸೇಮ್ ನಾನು ಹೆಂಗೆ ಮಾಡ್ತೇನೆ ಹಾಗೆ ಮಾಡಿ. ಪ್ರಾಸೆಸ್ ಸಿಂಪಲ್ ಆಗಿರುತ್ತೆ. ವಿಡಿಯೋ ಕೂಡ ಸಿಂಪಲ್ ಆಗಿದೆ. ಹೀಗೆ ಆ್ಯಡ್ ಮಾಡ್ಕೊಂಡ ನಂತರ ನಿಮ್ಮ ವಿಡಿಯೋ ರೆಡಿ ಆಯಿತು. ಈಗ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಆಲ್ ಆಡಿಯೋ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕೊನೆವರೆಗೂ ಬನ್ನಿ. ಇಲ್ಲಿ ಲಾಸ್ಟಲ್ಲಿ ನಾನು ಒಂದು ಆಡಿಯೋವನ್ನು ಕೊಟ್ಟಿರ್ತೇನೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸೆಟ್ ಆಯಿತು. ಇಲ್ಲಿ ನೋಡಿ, ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಈಗ ಈ ಆಡಿಯೋವನ್ನು ನೀವು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಸೈಡ್ ಯಾರೋ ಮಾರ್ಕನ್ನು ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ವಿತ್ ಬೆಸ್ಟ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ತುಂಬಾ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಮಾಡಿದ್ದೇನೋ ಹಾಗೆ ಮಾಡಿ ವಿಡಿಯೋ ರೆಡಿ ಆಗುತ್ತೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.